ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ರೀತಿ ಇವತ್ತು ನನ್ನ ಫ್ರೆಂಡ್ ಒಬ್ರದ್ದು ಮದುವೆ ಇತ್ತು, ಹಂಗಾಗಿ ಮದುವೆಗೆ ಹೋಗ್ಬರೋಣ ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಕಡೆಯಲ್ಲಿ ಮುಹೂರ್ತ ಕುಂಡ್ರಿಸೋದಕ್ಕೂ ಮುಂಚೆ ಗಂಡನ್ನ ನೆರೆ ಬಿಡ್ತೀವಿ ಅಂತ ಪಕ್ಕದಲ್ಲಿರೋ ಅಂತಹ ದೇವಸ್ಥಾನಕ್ಕೆ ಬಿಡ್ತಾರೆ. ಹಂಗಾಗಿ ಗಂಡನ್ನ ನೆರೆ ಬಿಟ್ಟಿದ್ರು. ನಾವು ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದು ಬರೋಣ ಅಂತ ಹೋದ್ವಿ. ಇದು ದೇವಸ್ಥಾನದ ಸುತ್ತಲೂ ಇರುವಂತಹ ಗಿಡಗಳು ಸ್ನೇಹಿತರೆ. ತುಂಬ ದೇವಸ್ಥಾನದ ಸುತ್ತ ಬರೀ ಹೂವಿನ ಗಿಡಗಳನ್ನೇ ಹಾಕಿದ್ದಾರೆ, ಮತ್ತು ಪಾರ್ಕ್ ರೀತಿ ಮಾಡಿದ್ದಾರೆ. ಅದು ದೇವಸ್ಥಾನ ಅಂತ ಅನಿಸೋದೇ ಇಲ್ಲ, ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟರಲ್ಲಿ ಅವರು ಸಹ ಗಂಡನ್ನ ಮುಹೂರ್ತಕ್ಕೆ ಕರ್ಕೊಂಡು ಹೊರಟ್ರು ಸ್ನೇಹಿತರೆ. ನಾವು ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಯಾರೂ ಇರಲಿಲ್ಲ ನಾವು ಹೋದಾಗ. ಹಂಗಾಗಿ ದೇವಸ್ಥಾನದೊಳಗೆ ಹೋಗಿ ಬರೋಣ ಅಂತಲೇ ಹೋದ್ವಿ. ನೋಡಿ ಸ್ನೇಹಿತರೆ, ಗಂಡನ್ನ ಕರ್ಕೊಂಬರ್ತಿದ್ದಾರೆ. ಇದು ದೇವಸ್ಥಾನದ ಆಚೆಗಡೆಯಲ್ಲಿ ಒಳಗಡೆಗೆ ಎಂಟ್ರಿ ಆಗೋದಕ್ಕೂ ಮುಂಚೆ ಒಂದು ಶಿವಲಿಂಗ ಐತೆ, ಮತ್ತು ಒಂದು ಬಸವಣ್ಣ ಐತೆ. ಇಲ್ಲಿಂದ ಇದು ಬಸವಣ್ಣ ನೋಡಿ. ಈಗ ಒಳಗಡೆಗೆ ಹೋಗ್ತಾ ಇರೋದು. ನಾವು ಹೋದಾಗ ಗಂಡು ಕರ್ಕೊಂಡು ಹೋದ್ರಲ್ಲ, ಹಂಗಾಗಿ ಜನ ಯಾರೂ ಇರಲಿಲ್ಲ. ಎಲ್ಲೋ ಸ್ವಲ್ಪ ಜನ ಮಾತ್ರ ಇದ್ದರು. ಹಂಗಾಗಿ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡಿದ್ವಿ. ನೋಡಿ ಯಾವ ರೀತಿ ಇದೆ ಅಂತನ. ಶಿವಲಿಂಗ ದೇವಸ್ಥಾನದಲ್ಲಿರೋದು ನೋಡಿ ಸ್ನೇಹಿತರೆ. ಈ ರೀತಿ ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡ್ವಿ. ಅಲ್ಲೇ ಸ್ವಾಮಿಯವರ ಪಾದಿಕೆಗಳನ್ನು ಇಟ್ಟು ಪೂಜೆ ಮಾಡಿದರು. ಅದನ್ನು ಸಹ ನಾವು ನೋಡ್ಕೊಂಡು ನಮಸ್ಕಾರ ಮಾಡಿ ಬಂದು ಮದುವೆ ಮುಗಿಸ್ಕೊಂಡ್ವಿ. ಹೋಗಿ ನಾವು ಹೋಗೋಷ್ಟೊತ್ತಿಗೆ ಮುಹೂರ್ತ ಸ್ಟಾರ್ಟ್ ಆಗಿತ್ತು. ಮುಹೂರ್ತ ಮಾಡಿ ಮದುವೆ ಮುಗಿಸ್ಕೊಂಡು ಬಂದ್ವಿ. ಇದು ನಾಗಪುಷ್ಪ ಗಿಡ ಸ್ನೇಹಿತರೆ. ಎಷ್ಟೊಂದು ಥರ ಹೂವುಗಳಿದ್ದಾವೆ, ಅರಳಿದ್ದಾವೆ ಅಂತ ನೋಡಿ. ಅದೇ ರೀತಿ ಬರಬೇಕಾದ್ರೆ ನಮ್ಮೂರ ಹತ್ರನೇ ಒಂದು ದೇವಸ್ಥಾನದ್ದು ಓಪನ್ ಇತ್ತು, ಆಂಜನೇಯ ಸ್ವಾಮಿ ದೇವಸ್ಥಾನ. ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗು. ಹಾಗೆ ಆಂಜನೇಯಂಗೂ ಕೈ ಮುಗಿದು ಬಂದ್ವಿ ಸ್ನೇಹಿತರೆ. ನನಗೆ ಆಂಜನೇಯ ಅಂದರೆ ತುಂಬ ಭಕ್ತಿ. ನೋಡಿ ಸ್ನೇಹಿತರೆ, ಆಂಜನೇಯ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಮನೆಯಲ್ಲಿ ನಮ್ಮ ತೋಟದ ಹತ್ರ ಆಳುಗಳು ದಾರ ಕಟ್ತಿದ್ದಾರೆ ಸೌತೆ ಬೀಜಕ್ಕೆ. ಅದ್ರದ್ದು ಸೌತೆ ಗಿಡಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೌತೆ ಗಿಡ ಯಾರು ಹಾಕಿರೋದು ಮತ್ತು ಬೀಜ ಹಾಕಿರೋದು. ಇವಾಗ ಅದಕ್ಕೆ ಬಳ್ಳಿ ದಾರ ಕಟ್ತಿರೋದು, ಬಳ್ಳಿ ಹೊಡೆದಿದ್ದಾವೆ. ಅದಕ್ಕೆ ಇವಾಗ ದಾರ ಕಟ್ಟಿ ಬಿಟ್ಟರೆ ನೆಕ್ಸ್ಟು ಹೂ ಬಿಚ್ಚು ಆಗುತ್ತೆ. ಬೇಗನೆ ಬೆಳೀತವೆ ಸೌತೆ ಗಿಡ. ಎಷ್ಟು ಬೇಗ ಬೆಳೆದ್ವು ಅಂತಂದರೆ ಒಂದು ಮಂತಲ್ಲೆಲ್ಲ ಕಾಯಿ ಬಿಡ್ತವೆ ಇವು. ಆದರೆ ಮೇಂಟೆನೆನ್ಸು ತುಂಬ ಮುಖ್ಯ. ಅದೇ ರೀತಿ ನಾವು ಈ ರೀತಿ ಗಿಡಗಳು ಹಾಕಿದ್ದೀವಲ್ಲ, ಆ ಕಡೆ ಸೈಡು ಈ ಕಡೆ ಸೈಡು ಹುಳ ಬೀಳ್ತವೆ ಅಂತ ಹೇಳ್ಬಿಟ್ಟು ಚೆಂಡುವಿನ ಗಿಡಗಳನ್ನ ಆ ಕಡೆ ಸೈಡು ಈ ಕಡೆ ಸೈಡು ಹಾಕಿದ್ದೀವಿ ಸ್ನೇಹಿತರೆ. ಈ ರೀತಿ ಹಾಕೋದ್ರಿಂದ ಹುಳ ಬೀಳಲ್ವಂತೆ, ರೋಗ ಕಡಿಮೆ ಆಗುತ್ತೆ ಅಂತ ಈ ರೀತಿ ಹಾಕಿರೋದು.
ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.